ಮಾತಾಡ್ಬೋದಿತ್ತಲ್ವಾ? ಎಲ್ಲ ವಿಷಯನೂ ಮನೆ ಹತ್ರ ಮಾತಾಡೋದಕ್ಕಾಗಲ್ಲ. ಅದಕ್ಕೋಸ್ಕರ ಇಂಥ ಪ್ರಶಾಂತವಾದ ವಾತಾವರಣದಲ್ಲಿ ಮಾತಾಡಿದ್ರೆ ನಾವು ಹೇಳೋ ಕೆಲಸಕ್ಕೆ ಪ್ರತಿಫಲ ಸಿಗುತ್ತೋ ಏನೋ ಅಂತ. ಏನೋ ಪ್ರತಿಫಲನಾ? ಅಂತ ಪ್ರತಿಫಲ ಕೊಡುವಂಥ ವಿಚಾರ ಹೋದ್ರೆ ಏನು ಲಕ್ಷ್ಮಿ? ಸ್ವಲ್ಪ ಅದೇನು ಅಂತ ಹೇಳ್ತೀಯಾ? ಬೇಗ ನನಗೆ ಕೆಲಸ ಇದೆ, ನಾನು ಹೋಗ್ಬೇಕು. ನೋಡಿ, ನನಗಿದನ್ನು ಮುಖ್ಯವಾದ ಕೆಲಸ ನಿಮ್ಗೇನಿದೆ ಅಂತ. ನೋಡಿ ಆನಂದ್, ನನಗೆ ಸುತ್ತಿ ಬಳಸಿ ಮಾತಾಡಿ ಅಭ್ಯಾಸ ಇಲ್ಲ. ನೇರವಾಗಿ ವಿಷಯ ಹೇಳ್ತಿದ್ದೀನಿ. ನೀವೇ ನನ್ನ ಆರಾಧ್ಯ ದೈವ. ನಾನು ನಿಮ್ಮನ್ನ ತುಂಬಾ ಪ್ರೀತಿ ಮಾಡ್ತಾ ಇದ್ದೀನಿ. ನೀವಾಗಿದ್ ನೀವೇ ಬಂದು ನನ್ನ ಹತ್ರ ಲಕ್ಷ್ಮಿ ಐ ಲವ್ ಯು ಅಂತ ಹೇಳ್ತೀರಾ ಅಂತ ಇಷ್ಟು ದಿನ ಕಾಯ್ದೆ. ಆದ್ರೆ ನಿಮ್ಮಲ್ಲಿ ಆ ಯಾವ ಲಕ್ಷಣನೂ ಕಾಣ್ತಾ ಇಲ್ಲ. ಅದಕ್ಕೋಸ್ಕರ ಹೆಣ್ಣಾಗಿರೋ ನಾನೇ ಧೈರ್ಯ ಮಾಡಿ ಇವತ್ತು ಈ ವಿಷಯನ ಹೇಳ್ತಾ ಇದ್ದೀನಿ. ಐ ಲವ್ ಯು ಅನಂತ್, ಐ ಲವ್ ಯು ಸೋ ಮಚ್. ಲಕ್ಷ್ಮಿ, ಏನು ಹೇಳ್ತಾ ಇದೀಯಾ? ನೀನು ನನ್ನ ಪ್ರೀತಿ ಮಾಡ್ತಾ ಇದೀಯಾ? ಹೇಯ್ ಹುಚ್ಚಿ, ನನ್ನ ಬಗ್ಗೆ ನೀನು ಏನು ತಿಳ್ಕೊಂಡಿದ್ಯಾ? ನಾನೇ ಇರೋದಕ್ಕೆ ನೆಲೆ ಇಲ್ಲದೆ, ಉಡೋದಕ್ಕೆ ಬಟ್ಟೆ ಇಲ್ಲದೆ ತಿರ್ಪೆ ಎತ್ತಿ ಜೀವನ ಸಾಗಿಸ್ತಾ ಇದ್ದೀನಿ. ಅಂಥದ್ರಲ್ಲಿ ಲಕ್ಷ್ಮಿ, ಚಿನ್ನ ಯಾವತ್ತಿದ್ರು ಉಪ್ಪರಿಗೆ ಮೇಲೆ ಇರೋಕ್ಕೆ ಆಸೆ ಪಡಬೇಕೆ ಹೊರತು ತಿಪ್ಪೆಲೆ ಇರೋದಕ್ಕೆ ಬಯಸ್ಬಾರ್ದು. ನನಗೆ ತಿಪ್ಪೆನಲ್ಲೇ ಸಂತೋಷ ಸಿಗುತ್ತೆ ಅನ್ನೋದಾದ್ರೆ ಉಪ್ಪರ್ಕೆ ಆಸೆನ ನಾನ್ಯಾಕೆ ಮಾಡ್ಬೇಕು ಹೇಳಿ? ಹಾಸಿಗೆ ಇದ್ದಷ್ಟು ಕಾಲ್ ಚಾಚಬೇಕು ಅಂತ ನನ್ನ ಅಣ್ಣ ನನಗೆ ಹೇಳ್ಕೊಟ್ಟಿದ್ದಾನೆ. ಲಕ್ಷ್ಮಿ, ಈ ಗಾದೆ ಮಾತುಗಳನ್ನ ಹೇಳೋದಕ್ಕೆ ಕೇಳೋದಕ್ಕೆ ಮಾತ್ರ ಚಂದ. ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಬಾಳೋದಿದೆಯಲ್ಲ, ಅದು ತುಂಬಾ ಕಷ್ಟ. ನೋಡೋ, ನಾವು ಯಾವುದೇ ಒಂದು ವಸ್ತುನ ಮನೆಗೆ ತರಬೇಕಾದ್ರೆ, ಉದಾಹರಣೆಗೆ ನಮ್ಮ ಮನೆಗೆ ತರುವಂಥ ತರಕಾರಿಯನ್ನ ತಗೊಳ್ಬೇಕಾದ್ರೆ ಅದರಲ್ಲಿ ಏನಾದರೂ ಉಳುಕಿದೆಯಾ, ಕೊಳಕಿದೆಯಾ, ಅಥವಾ ಅದು ಬಾಡಿ ಹೋಗಿದೆಯಾ ಅಂತ ಯೋಚನೆ ಮಾಡಿ ತಗೋತೀವಿ. ಅಂಥದ್ರಲ್ಲಿ ನೀನು ನಿನ್ನ ಬಾಳಿನ ಒಡೆಯನ್ನ ಆಯ್ಕೆ ಮಾಡ್ಕೋಬೇಕಾದ್ರೆ 100 ಬಾರಿ ಯೋಚನೆ ಮಾಡಿ ನಿರ್ಧಾರ ತಗೋಬೇಕು ಲಕ್ಷ್ಮಿ. 100 ಅಲ್ಲ, 1000 ಬಾರಿ ಯೋಚನೆ ಮಾಡಿದ್ರು ನಿಮ್ಮಂತ ಗುಣವಂತ ಈ ಪ್ರಪಂಚದಲ್ಲಿ ನನ್ಗೆ ಯಾರು ಸಿಗೋದಿಲ್ಲ. ಈ ನಿಮ್ಮ ಆದರ್ಶ ನನ್ನ ಮನಸ್ಸನ್ನ ಕದ್ಬಿಟ್ಟಿದೆ. ಈ ನಿಮ್ಮ ತತ್ವ ಸಿದ್ಧಾಂತ ನನ್ನಲ್ಲಿ ಸಾವಿರಾರು ಆಸೆ ಆಕಾಂಕ್ಷೆಗಳನ್ನ ಹುಟ್ಟಿಸ್ತಾ ಇದೆ. ನಿಮ್ಮನ್ನು ಬಿಟ್ಟು ಒಂದು ಕ್ಷಣ ಕೂಡ ನನ್ನ ಕೈನಲ್ಲಿ ಸಾಧ್ಯನೇ ಇಲ್ಲ. ಐ ಲವ್ ಯು ಅನಂತ್, ಐ ಲವ್ ಯು. ಯಾಕೆ ನೀವು ನನ್ನ ಮನಸ್ಥಿತಿನ ಅರ್ಥ ಮಾಡ್ಕೋತಾ ಇಲ್ಲ? ನೋಡು, ಪಾಪಿ ಸಮುದ್ರಕ್ಕೆ ಹೋದ್ರು ಮೊಣಕಾಲುದ್ದ ನೀರು ಅನ್ನೋ ಗಾದೆ ಮಾತನ್ನ ಕೇಳಿದ್ಯಾ? ಈ ಪಾಪಿನೇನಾದ್ರೂ ನೀನು ಪ್ರೀತಿ ಮಾಡಿದ್ರೆ ನೀನು ಪಾಪಿ ಆಗ್ತೀಯಾ? ನೋಡೋ, ಸುಮ್ಮನೆ ಈ ಪ್ರೀತಿ ಪ್ರೇಮನ ಉಚ್ಕಲ್ಪನೆನ ಬಿಟ್ಬಿಡು. ನಾನೇ ನಿನಗೆ ಒಳ್ಳೆ ಹುಡುಗ ನೋಡ್ಬೇಕಾದ್ರೆ ಮದುವೆ ಮಾಡ್ತೀನಿ. ನೋಡಿ, ನಿಮ್ಮ ಈ ತತ್ವ ಸಿದ್ಧಾಂತ ಎಲ್ಲ ನನಗೆ ಬೇಕಾಗಿಲ್ಲ. ಈಗಾಗಲೇ ನನ್ನ ಮನಸ್ಸನ್ನ ನಿಮಗೆ ಕೊಟ್ಟಾಗಿದೆ. ನೀವು ನನ್ನ ಮನದ ಒಡೆಯನಾಗಿ ನನ್ನ ಬಾಳ್ಗೆ ದೀಪ ಹಚ್ಚಬೇಕು ಅನ್ನೋದೇ ನನ್ನ ಆಸೆ. ನನ್ನ ಆಸೆ ಆನಂದ್, ಪ್ಲೀಸ್. ಲಕ್ಷ್ಮಿ, ಯಾಕೆ ಇಷ್ಟೊಂದು ಹಠ ಮಾಡ್ತಾ ಇದ್ದೀರಾ? ನನ್ನ ಮನದಾಳದ ನೋವು ನಿನ್ಗೆ ಏನು ಅಂತ ಅರ್ಥ ಆಗ್ತಾ ಇದೆಯಾ? ನೋಡೋ, ನಿನ್ನ ಅಣ್ಣ ಆಕಾಶ್ ನನ್ನ ಜೀವನದಲ್ಲಿ ನಾನು ಸಂಪಾದನೆ ಮಾಡಿರೋ ಒಬ್ಬ ಒಳ್ಳೆ ಉತ್ತಮ ಸ್ನೇಹಿತ. ಅಂಥದ್ರಲ್ಲಿ ಸ್ನೇಹಿತನ ತಂಗಿಗೆ ಕಣ್ಣಾಕ್ಬಿಟ್ರೆ ನಾಳೆ ದಿವಸ ಆಕಾಶ್ ಬಂದು ನನ್ನ ಮಿತ್ರ ದ್ರೋಹಿ ಅಂತ ಕರೆದ್ರೆ ನಾನು ಬದುಕಿದ್ದು ಸತ್ತಂತೆ ಲಕ್ಷ್ಮಿ. ನೋಡಿ, ಅಂಥದ್ದೇನೂ ಆಗೋದಿಲ್ಲ. ಮೊದಲು ನೀವು ನನ್ನ ಪ್ರೀತಿಗೆ ಒಪ್ಪಿಗೆ ಕೊಡಿ. ಆಮೇಲಿಂದ ಹೇಗಾದ್ರೂ ಮಾಡಿ ಈ ಮದುವೆಗೆ ನಮ್ಮಣ್ಣನ ನಾನು ಒಪ್ಪಿಸ್ತೀನಿ. ಪ್ಲೀಸ್ ಪ್ಲೀಸ್. ಲಕ್ಷ್ಮಿ, ನೀವು ನನ್ನ ತುಂಬಾ ಇಕ್ಕಟ್ಟಿನ ಪರಿಸ್ಥಿತಿ ಸಿಲುಕಿಸ್ತಾ ಇದ್ದೀರಾ. ಸರಿ ಲಕ್ಷ್ಮಿ, ಆಯ್ತು. ನಿನ್ನ ಅಣ್ಣ ಆಕಾಶ್ ನನ್ನ ಹತ್ರ ಬಂದು ನನ್ನ ತಂಗಿನ ಮದುವೆ ಮಾಡ್ಕೊಳ್ಳೆ ಮಿತ್ರ ಅಂತ ಹೇಳಿದ್ರೆ ನಾನು ಅವಾಗ ನೀನ್ ಪ್ರೀತಿನ ಒಪ್ಕೋತೀನಿ. ಸರಿನಾ? ನೋಡಿ, ನೀವೇನು ಚಿಂತೆ ಮಾಡಬೇಡಿ. ಆದಷ್ಟು ಬೇಗ ನಮ್ಮಣ್ಣನೇ ನಿಮ್ಮ ಹತ್ರ ಬಂದು, ಲೋ ಗೆಳೆಯ, ನನ್ನ ತಂಗಿನ ಮದುವೆ ಮಾಡ್ಕೊ ಅಂತ ಕೇಳ್ತಾನೆ. ಸರಿನಾ? ಈಗ್ಲಾದ್ರೂ ಐ ಲವ್ ಯು ಅಂತ ಹೇಳ್ಬೋದಲ್ಲ ಅದು? ಲಕ್ಷ್ಮಿ, ನಿಮ್ಮ ಅಣ್ಣ ಆಕಾಶ್ ಬಂದು ನನ್ನ ಹತ್ರ ನನ್ನ ತಂಗಿ ನಮ್ಮ ಪ್ರೀತಿನ ಒಪ್ಕೊಂಡು ನನ್ನ ತಂಗಿನ ಮದುವೆ ಮಾಡ್ಕೊಳ್ಳೆ ಮಿತ್ರ ಅಂತ ಹೇಳ್ತಾನಲ್ಲ, ಆಗ ನಾನು ನಿನ್ಗೆ ಐ ಲವ್ ಯು ಹೇಳ್ತೀನಿ. ಸರಿನಾ? ನಾನು ನಿನ್ ಬರ್ತೀನಿ ಲಕ್ಷ್ಮಿ. ಅಂತೂ ಹಬ್ಬ, ಆನಂದ್ ಕಡೆಯಿಂದ ನನ್ನ ಪ್ರೀತಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಾಯಿತು.
ಆದಷ್ಟು ಬೇಗ ಹೇಗಾದ್ರೂ ಮಾಡಿ ಈ ವಿಚಾರನ ನಮ್ಮ ಅಣ್ಣನ್ ತಿಳಿಸಿ ಅವನೊಪ್ಪಿಗೆ ಆಶೀರ್ವಾದನ ಪಡ್ಕೊಬಿಟ್ರೆ ಈ ಜಗತ್ತಲ್ಲಿ ನನ್ನಂತ ಅದೃಷ್ಟವತೆ ಬೇರೆ ಯಾರು ಇರೋದಿಲ್ಲ. ಆದಷ್ಟು ಬೇಗ ಅಣ್ಣ ನನ್ನ ಬಾಳ್ಗೆ ಒಡೆಯನಾಗಿ ಬಂದ್ರೆ ಎಷ್ಟು ಚೆನ್ನಾಗಿರುತ್ತೆ.